ವಿದ್ಯಾರ್ಥಿಗಳೇ ನಮಸ್ಕಾರ. ಕನ್ನಡ IAS ಅಕಾಡೆಮಿಯ 28/7/2023 ಕ್ವಿಜ್ಗೆ ಸ್ವಾಗತ. ಇವತ್ತು 3 ಪ್ರಿಲಿಮ್ಸ್ ಪ್ರಶ್ನೆಯನ್ನು ಮತ್ತು ಒಂದು ಮೇನ್ಸ್ ಪ್ರಶ್ನೆಯನ್ನು ನಾವು ನೋಡೋಣ. ಓಕೆ, ಲೆಟ್ಸ್ ಬಿಗಿನ್. ಮೊದಲನೇ ಪ್ರಶ್ನೆ ಏನಂತ ಇದೆ ಅಂತ ಅಂದರೆ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಮೆಥಡ್. ನಾಟ್ ಅಂತ ಕೇಳಿದ್ದಾರೆ. ನಾಟ್ ಅ ಮೆಥಡ್ ಆಫ್ ಕ್ಯಾಲ್ಕುಲೇಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ಅದರಲ್ಲಿ ABCD ಅಂತ ತೊಗೊಂಡ್ರೆ ನಾವು ನೋಡಿದ್ದೀವಿ. ಎಕ್ಸ್ಪೆಂಡಿಚರ್ ಮೆಥಡ್ ಗೊತ್ತು ನಮಗೆ, ಪ್ರಾಡಕ್ಟ್ ಮೆಥಡ್ ಗೊತ್ತು, ಇನ್ಕಮ್ ಮೆಥಡ್ ನಮಗೆ ಗೊತ್ತು ಅಲ್ವಾ. ಎಕ್ಸ್ಪೆಂಡಿಚರ್ ಮೆಥಡ್ನಲ್ಲಿ ಏನಿದೆ, GDP ಈಸ್ ಈಕ್ವಲ್ ಟು C+I+G ಪ್ಲಸ್ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಅಲ್ವಾ, ಹಾಗಿದೆ. ಪ್ರಾಡಕ್ಟ್ ಮೆಥಡ್ನಲ್ಲಿ ಏನು ಬರುತ್ತೆ ನಮಗೆ, ನೆನಪಿದೆಯಾ ನಿಮಗೆ? ಪ್ರಾಡಕ್ಟ್ ಮೆಥಡ್ನಲ್ಲಿ ಏನು ಬರುತ್ತೆ ಅಂತ ಹೇಳಿ. ಓಕೆ, ಪ್ರಾಡಕ್ಟ್ ಮೆಥಡ್ನಲ್ಲಿ ನಮಗೆ ನಾವು ನೋಡಿದ್ವಿ. ನಾವು GDP ಈಸ್ ಈಕ್ವಲ್ ಟು ಸಮೇಷನ್ ಆಫ್ I ಈಸ್ ಈಕ್ವಲ್ ಟು 1 to N GVA I ಅಂತ ಹೇಳಿದ್ದೆ ಫಾರ್ಮುಲಾ ಲೆಕ್ಕಾಚಾರ ಮಾಡುವಾಗ ಅಲ್ವಾ. ಇನ್ನು ಇನ್ಕಮ್ ಮೆಥಡ್ನಲ್ಲಿ ನಮಗೆ GDP ಈಸ್ ಈಕ್ವಲ್ ಟು ಪ್ರಾಫಿಟ್, ಲಾಭ ಬರುತ್ತಲ್ಲ ಅದು, ಹಾಗೆಯೇ ಇಂಟ್ರೆಸ್ಟ್, ಬಡ್ಡಿ ಬರುತ್ತಲ್ಲ ಅದು, ಹಾಗೆಯೇ ರೆವಿನ್ಯೂ, ಆದಾಯ ಬರುತ್ತಲ್ಲ ಅದು, ಪ್ಲಸ್ ಕೊನೆಯದಾಗಿ ವೇಜಸ್ ಅಲ್ವಾ. ಕೊನೆಯದಾಗಿ ನಮಗೇನು ಬರುತ್ತೆ, ರೆಂಟ್. ರೆವಿನ್ಯೂ ಅಲ್ಲ, ಇದು ರೆಂಟ್ ಇದೆ ಎರಡನೇದು, ಬಾಡಿಗೆ ಇಲ್ಲಿ ಮೂರನೇದು, ಆಮೇಲೆ ವೇಜಸ್ ಅಂತ ಅಂದರೆ ಸಂಬಳ. ಇವು ಮೂರು ಕೂಡ ಬರುತ್ತೆ. ಇದಿದೆಯಲ್ಲ ಡಿಮಿನಿಷಿಂಗ್ ಕಾಸ್ಟ್ ಮೆಥಡ್, ಇದು ಅಲ್ಲ. ಓಕೆ, ಇದು ಅಲ್ಲ. ಸೊ ಇದರ ಉತ್ತರ A. ಸರಿ, ನೆಕ್ಸ್ಟ್. ಇನ್ನು ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಅಂತ ಅಂದರೆ ವಿನಿಮಯ ವ್ಯವಸ್ಥೆ. ನಾವೊಂದು ಕೊಡಬೇಕು, ಇನ್ನೊಬ್ರು ನಮಗೊಂದು ಕೊಡ್ತಾರಲ್ಲ ಅದು. ಫೈಂಡಿಂಗ್ ಅ ಪರ್ಸನ್. ಓಕೆ, ಫೈಂಡಿಂಗ್ ಅ ಪರ್ಸನ್ ಹೂ ಹ್ಯಾಸ್ ದ ಪ್ರಾಡಕ್ಟ್ ವಿ ನೀಡ್ ಆ್ಯಂಡ್ ಹೂ ಆಲ್ಸೋ ನೀಡ್ಸ್ ದ ಪ್ರಾಡಕ್ಟ್ ವಿ ಹ್ಯಾವ್ ಈಸ್ ನೋನ್ ಆ್ಯಸ್. ಅಂದರೆ ನಮಗೊಂದು ವಸ್ತು ಇದೆ, ನಾವು ಅದನ್ನು ಕೊಡಬೇಕಾಗಿದೆ, ಮತ್ತು ನಮಗೊಂದು ವಸ್ತು ಬೇಕಾಗಿದೆ. ಇದು ವಿನಿಮಯ ವ್ಯವಸ್ಥೆಯಲ್ಲಿ ಇದನ್ನು ಏನಂತ ಕರಿತೀವಿ ಅಂತ ಹೇಳಿದ್ದೆ ನಾನು ನಿಮಗೆ. ಪೇರಿಂಗ್ ಆಫ್ ಸೆಲ್ಲರ್ಸಾ ಅಲ್ಲ, ಆ ರೀತಿಯೂ ಇಲ್ಲ. ಡಬಲ್ ಪೇರಿಂಗ್ ಆಫ್ ಪೀಪಲ್ಲಾ ಅಲ್ಲ. ಟ್ರಿಪಲ್ ಕೋಇನ್ಸಿಡೆನ್ಸ್ ಆಫ್ ನೀಡ್ಸಾ ನೋ. ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್, ಅಂದರೆ ಇಬ್ರಿಗೂ ಕೂಡ ಬೇಕಾಗಿರೋದು. ನನಗೊಂದು ವಸ್ತು ಬೇಕಾಗಿರುತ್ತೆ, ಇನ್ನೊಬ್ರಿಗೊಂದು ವಸ್ತು ಬೇಕಾಗಿರುತ್ತೆ. ಅವ್ರಿಗೆ ಬೇಕಾಗಿರೋದು ನನ್ನ ಬಳಿ ಇರುತ್ತೆ, ನನ್ನ ಬಳಿ ಇರೋದು ಅವ್ರಿಗೆ ಬೇಕಾಗಿರುತ್ತೆ ಅಲ್ವಾ. ಅದನ್ನು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ದ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್. ಏನು, ಸರಿನಾ ತಪ್ಪಾ? ಹೌದು, ಬಹಳ ಜನ ತಪ್ಪಂತ ಉತ್ತರ ಕೊಟ್ಟಿದ್ದೀರಿ ನಿನ್ನೆ ಟೆಲಿಗ್ರಾಮ್ನಲ್ಲಿ. ಇದು ಸರಿ ಉತ್ತರ. ಗವರ್ನರ್ ಅವರನ್ನು ಸೆಂಟ್ರಲ್ ಗೌರ್ಮೆಂಟ್ನವರೇ ನೇಮಕ ಮಾಡ್ತಾರೆ. ನೆಕ್ಸ್ಟ್, ಸರ್ಟೇನ್ ಪ್ರೊವಿಷನ್ಸ್ ಇನ್ ಕಾನ್ಸ್ಟಿಟ್ಯೂಷನ್. ನೋಡಿ, ಕಾನ್ಸ್ಟಿಟ್ಯೂಷನಲ್ಲಿ ಅಂತೆ ಆಫ್ ಇಂಡಿಯಾ ಗಿವ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ರೈಟ್ ಟು ಇಶ್ಯೂ ಡೈರೆಕ್ಷನ್ಸ್ ಟು ದ RBI ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಅಂದರೆ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ, ಅಂದರೆ ಸಾರ್ವಜನಿಕರಿಗೆ ಒಳ್ಳೆಯದಾಗೋದಕ್ಕೋಸ್ಕರ RBIನವರಿಗೆ ಸೆಂಟ್ರಲ್ ಗೌರ್ಮೆಂಟ್ನವರು ಕೆಲವೊಂದು ನಿರ್ದೇಶನಗಳನ್ನು ಕೊಡಬೇಕು ಅನ್ನುವಂಥ ಕೆಲವೊಂದು ನಿಬಂಧನೆಗಳು ಸಂವಿಧಾನದಲ್ಲಿ ಬರೆಯಲಾಗಿದೆ ಅಂತ ಹೇಳಿದ್ದಾರೆ. ಸಂವಿಧಾನದಲ್ಲಿ ಬರೆದಿಲ್ಲ, ರಾಂಗ್ ಆನ್ಸರ್ ಇದು. ಎಲ್ಲಿ ಬರೆದಿದ್ದಾರೆ ಅಂತಂದರೆ RBI ಆ್ಯಕ್ಟ್ನಲ್ಲಿ ಬರೆದಿದ್ದಾರೆ. ಓಕೆ, ಹಾಗಾಗಿ ಈ ಸ್ಟೇಟ್ಮೆಂಟು ಎಲ್ಲಿ ರಾಂಗ್ ಆಗುತ್ತೆ, ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಒಂದು ಪದ ತಪ್ಪು ಇಲ್ಲಿ. ನೆಕ್ಸ್ಟ್, ಥರ್ಡ್, ಗವರ್ನರ್ ಆಫ್ RBI ಡ್ರಾಸ್ ಹಿಸ್ ಪವರ್ ಫ್ರಮ್ RBI ಆ್ಯಕ್ಟ್. ಸರಿ ಉತ್ತರ. ಸೊ ಇದು 2021ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇದು ಆನ್ಸರು C ಆಗುತ್ತೆ. 1 ಮತ್ತು 3 ಕರೆಕ್ಟ್ ಆಗಿದೆ. ಓಕೆ, ಕರೆಕ್ಟ್ ಕೇಳಿದ್ರು, 1 ಮತ್ತು 3 ಕರೆಕ್ಟ್ ಆಗಿದೆ. ಇನ್ನು ಮೇನ್ಸ್ ಪ್ರಶ್ನೆ ಬಂದಾಗ, ಡೂ ಯು ಅಗ್ರಿ ವಿತ್ ದ ವ್ಯೂ ದ್ಯಾಟ್ ಸ್ಟಡಿ GDP ಗ್ರೋತ್ ಆ್ಯಂಡ್ ಲೋ ಇನ್ಫ್ಲೇಷನ್ ಹ್ಯಾವ್ ಲೆಫ್ಟ್ ದ ಇಂಡಿಯನ್ ಎಕನಾಮಿ ಇನ್ ಗುಡ್ ಶೇಪ್. ಅಂದರೆ ನಮ್ಮ GDP ಸ್ಟೇಡಿಯಾಗಿ ನಿರಂತರವಾಗಿ ಏನು ಮಾಡ್ತಾ ಇದೆ, ಸ್ಥಿರವಾಗಿ ಬೆಳೀತಾ ಇದೆ. ಆ್ಯಂಡ್ ಲೋ ಇನ್ಫ್ಲೇಷನ್, ಹಣದುಬ್ಬರ ನಮ್ಮಲ್ಲಿ ಕಡಿಮೆ ಇದೆ. ಓಕೆ, ಹಣದುಬ್ಬರ ನಮ್ಮಲ್ಲಿ ತುಂಬ ಕಡಿಮೆ ಇದೆ, ಹಾಗಾಗಿ ಇದರಿಂದ ನಮಗೆ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಓಕೆ, ಮತ್ತು ಇದಕ್ಕೆ ಕಾರಣ ಮತ್ತು ಇದರ ಕಾರಣ ನೀಡಿ, ಮತ್ತು ಇದಕ್ಕೆ ಈ ವಾದವನ್ನು ನೀವು ಒಪ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ನಾವೀಗ ಅದನ್ನು ಚೆಕ್ ಮಾಡೋಣ. ಓಕೆ, ಓಕೆ ನೋಡೋಣ. ದ ಇಂಡಿಯನ್ ಎಕನಾಮಿ ಹ್ಯಾಸ್ ಶೋನ್ ರಿಮಾರ್ಕೇಬಲ್ ರೆಸಿಲಿಯನ್ಸ್ ಇನ್ ರೀಸೆಂಟ್ ಇಯರ್ಸ್. ಓಕೆ, ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಅಂತ. ಹಾಗೆ ರೆಸಿಲಿಯನ್ಸ್ ಅಂತ ಅಂದರೆ ವಿತ್ ಸ್ಟಡಿ GDP ಗ್ರೋತ್ ಆ್ಯಂಡ್ ಲೋ ಇನ್ಫ್ಲೇಷನ್ ರೇಟ್. ಅಂದರೆ ನಮ್ಮದು ಸ್ಥಿರವಾಗಿ GDP ಗ್ರೋತ್ ಆಗ್ತಾ ಹೋಗ್ತಾ ಇದೆ. 7.5, 8, 9 ಮತ್ತು 6.5 ಈ ನಡುವೆ ಒಂದು ಸ್ಥಿರವಾಗಿ ಬೆಳೀತಾ ಇದೆ. ಹವೆವರ್ ವೆದರ್ ದಿಸ್ ಅಲೋನ್ ಈಸ್ ಸಫಿಷಿಯೆಂಟ್ ಟು ಸಜೆಸ್ಟ್ ದ್ಯಾಟ್ ಇಂಡಿಯನ್ ಎಕನಾಮಿ ಈಸ್ ಇನ್ ಗುಡ್ ಶೇಪ್ ಈಸ್ ಡಿಬೇಟೇಬಲ್. ಹಿಯರ್ ಆರ್ ಸಮ್ ಪಾಯಿಂಟ್ಸ್ ಟು ಕನ್ಸಿಡರ್. ಅಂದರೆ ಇದೇ ಒಂದು ಕಾರಣದಿಂದ ನಮ್ಮ ಭಾರತದ ಆರ್ಥಿಕತೆ ಒಳ್ಳೆಯ ಒಂದು ಸ್ಥಿತಿಗತಿಯಲ್ಲಿದೆ ಅಂತ ನಾವು ಭಾವಿಸಬಹುದು ಅನ್ನೋದಕ್ಕೆ ಚರ್ಚಾಸ್ಪದವಾದಂಥ ಪಾಯಿಂಟ್ ಆಗಿದೆ ಅದು. ಸೊ ಅದಕ್ಕೆ ಕೆಲವೊಂದು ಕಾರಣ ಇದೆ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಆಫ್ ಆರ್ಗ್ಯುಮೆಂಟ್, ಈ ಒಂದು ಮೇಲಿನ ಹೇಳಿಕೆ ಕೊಟ್ಟಿದ್ದಾರಲ್ಲ ಪ್ರಶ್ನೆಯಲ್ಲಿ, ಅದಕ್ಕೆ ಸಪೋರ್ಟ್ ಆಗಿ ಕೆಲವೊಂದು ಪಾಯಿಂಟನ್ನು ಬರೆದಿದ್ದಾರೆ. ಅಂದರೆ ನಮ್ಮ ಆರ್ಥಿಕತೆ ಚೆನ್ನಾಗಿದೆ ಅನ್ನೋಕ್ಕೆ ಕೆಲವೊಂದು ಕಾರಣಗಳು. ಉದಾಹರಣೆ, GDP ಗ್ರೋತ್.
ದ ಇಂಡಿಯನ್ ಎಕನಾಮಿ ಹ್ಯಾಸ್ ಬೀನ್ ಗ್ರೋವಿಂಗ್ ಸ್ಟಡಿಲಿ ಅವರೇಜಿಂಗ್ 7% ಪರ್ ಆ್ಯನಮ್ ಓವರ್ ಲಾಸ್ಟ್ ಡಿಕೆಡ್. ಅಂದರೆ ಒಂದು ದಶಕದಿಂದ ಸುಮಾರು 7% ಬೆಳವಣಿಗೆ ಆಗ್ತಾ ಇದೆ. ದಿಸ್ ಗ್ರೋತ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಇನ್ ದ ವರ್ಲ್ಡ್ ಆ್ಯಂಡ್ ಹ್ಯಾಸ್ ಹೆಲ್ಪ್ಡ್ ಕ್ರಿಯೇಟ್ ಜಾಬ್ಸ್ ಆ್ಯಂಡ್ ರೆಡ್ಯೂಸ್ಡ್ ಪುವರ್ಟಿ. ಅಂದರೆ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಿನದಾದಂಥ GDP ಗ್ರೋತ್ ರೇಟ್ ಇದೆ ಅದು. ಮತ್ತೇನಂತ ಅಂದರೆ ಉದ್ಯೋಗಗಳನ್ನ ಕೂಡ ಸೃಷ್ಟಿ ಮಾಡಿದೆ ಮತ್ತು ಬಡತನವನ್ನು ಕೂಡ ಕಡಿಮೆ ಮಾಡಿದೆ ಅಂತ ಹೇಳ್ತಾರೆ. 1ನೇ ಪಾಯಿಂಟು. 2ನೇ ಪಾಯಿಂಟು ಲೋ ಇನ್ಫ್ಲೇಷನ್. ಅಂದರೆ ದ ಇನ್ಫ್ಲೇಷನ್ ರೇಟ್ ಇನ್ ಇಂಡಿಯಾ ಹ್ಯಾಸ್ ಬೀನ್ ರಿಲೇಟಿವ್ಲಿ ಲೋ ಓವರ್ ದ ಲಾಸ್ಟ್ ಫ್ಯೂ ಇಯರ್ಸ್. ಕೆಲವು ವರ್ಷಗಳಿಂದ ಕೇವಲ 4% ಇನ್ಫ್ಲೇಷನ್ ನಮ್ಮ ದೇಶದಲ್ಲಿದೆ. ದಿಸ್ ಹೆಲ್ಪ್ಡ್ ಟು ಕೀಪ್ ಪ್ರೈಸಸ್ ಸ್ಟೇಬಲ್, ಎನ್ಶೂರ್ ದ್ಯಾಟ್ ಪರ್ಚೇಸಿಂಗ್ ಪವರ್ ಆಫ್ ಕಸ್ಟಮರ್ ಈಸ್ ಗುಡ್, ಓಕೆ, ನಾಟ್ ಎರೋಡ್. ಅಂದರೆ ನಮ್ಮ ಇನ್ಫ್ಲೇಷನ್ ಹಣದುಬ್ಬರ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಲ್ಲ, ಒಂದು ನಿಗದಿತವಾದಂತಹ ಬೆಲೆಯಲ್ಲಿ ನಾವು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇದರಿಂದ ಒಂದು ಒಳ್ಳೆಯ ಸ್ಥಿತಿಗತಿ ಇದೆ ನಮ್ಮ ಕಸ್ಟಮರ್ಗಳದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಫಿಸಿಕಲ್ ಡೆಫಿಸಿಟ್ ಅಂತ ಅಂದರೆ ವಿತ್ತೀಯ ಕೊರತೆ. ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಮ್ಯಾನೇಜ್ ಟು ಕೀಪ್ ಫಿಸಿಕಲ್ ಡೆಫಿಸಿಟ್ ಅಂಡರ್ ಕಂಟ್ರೋಲ್. ಅಂದರೆ ಸರ್ಕಾರ ಏನು ಮಾಡಿದೆ ಅಂತ ಅಂದರೆ ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. ನಾನು ಹೇಳಿದ್ದೀನಿ ನಿಮಗೆ ಈಗಾಗಲೇ. ಮಾನಿಟರಿ ಪಾಲಿಸಿ RBI, ಇದು ಫಿಸಿಕಲ್ ಪಾಲಿಸಿ ಸರ್ಕಾರದ್ದು. ಸೊ ಫಿಸಿಕಲ್ ಪಾಲಿಸಿ ಅಂತ ಬಂದಾಗ ಗೌರ್ಮೆಂಟ್ನವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಿಚ್ ಆರ್ ಹೆಲ್ಪ್ ಟು ಮೇಂಟೈನ್ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ, ಕೀಪ್ ಇನ್ಫ್ಲೇಷನ್ ಇನ್ ಚೆಕ್. ಅಂದರೆ ಈ ಒಂದು ಹಣದ ಕೊರತೆಯನ್ನು ಸರ್ಕಾರ ಹೆಚ್ಚಿನ ಸಾಲ ಮಾಡೋದಾಗಲಿ ದಿವಾಳಿ ಆಗೋದಾಗಲಿ ಮಾಡಿಲ್ಲ. ಇದರಿಂದ ಏನಾಗಿದೆ, ನಮ್ಮ ದೇಶದ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿದೆ. ಓಕೆ, ಇನ್ನು ನೆಕ್ಸ್ಟ್ ರೆಸಿಲಿಯನ್ಸ್ ಟು ಎಕ್ಸ್ಟರ್ನಲ್ ಶಾಕ್ಸ್. ಅಂದರೆ ಈ ಹೊರಗಿಂದ ಬರುವಂತಹ ಸಮಸ್ಯೆಗಳಿಗೆ ಓಕೆ ತಡೆಗೋಡೆಯಾಗಿ ನಿಂತಿದೆ, ಸ್ಟ್ರಾಂಗ್ ಆಗಿ ಶಕ್ತಿಶಾಲಿಯಾಗಿ ನಿಂತಿದೆ ಅನ್ನೋದಕ್ಕೆ ಉದಾಹರಣೆ ಅಂತ ಅಂದರೆ ಡೆಸ್ಪೈಟ್ ಎಕ್ಸ್ಟರ್ನಲ್ ಶಾಕ್ಸ್. ಅಂದರೆ ಹೊರಗಿನ ಒಂದು ಒತ್ತಡಗಳಿಗೆ ಅಥವಾ ಆಕಸ್ಮಿಕಗಳಿಗೆ, ಸಚ್ ಆಸ್ ಗ್ಲೋಬಲ್ ಫೈನಾನ್ಸ್ ಕ್ರೈಸಿಸ್ 2008 ಆಗಿತ್ತದು. ಆಮೇಲೆ COVID-19 ಪ್ಯಾಂಡಮಿಕ್, ದ ಇಂಡಿಯನ್ ಎಕನಾಮಿ ಹ್ಯಾಸ್ ಶೋನ್ ರಿಮಾರ್ಕೇಬಲ್ ರೆಸಿಲಿಯನ್ಸ್, ಹ್ಯಾಸ್ ಬೌನ್ಸ್ಡ್ ಬ್ಯಾಕ್ ಕ್ವಿಕ್ಲಿ. ಅಂದರೆ ಕೋವಿಡ್ ಬಂದರೂ ಕೂಡ ಜಾಗತಿಕವಾಗಿ ಆರ್ಥಿಕತೆಯಲ್ಲಿ ಕುಸಿದರೂ ಕೂಡ ನಮ್ಮ ಭಾರತಕ್ಕೆ ಏನೂ ಆಗಿಲ್ಲ ಅನ್ನೋದನ್ನು ನೋಡಿದಾಗ ನಮ್ಮ ಎಕನಾಮಿ ಚೆನ್ನಾಗಿದೆ ಅಂತ ಆಯಿತು. ಓಕೆ, ಹಾಗೆಯೇ ರಿಫಾರ್ಮ್ಸ್, ಸುಧಾರಣೆಗಳನ್ನ ನೋಡಿದಾಗ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಅಂಡರ್ಟೇಕನ್ ಸೀರಿಯಸ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್. ಅಂದರೆ ರಚನಾತ್ಮಕ ಸುಧಾರಣೆಗಳನ್ನ ಭಾರತ ಸರ್ಕಾರ ಮಾಡಿದೆ. ಇದರಿಂದ ನಮ್ಮ ಆರ್ಥಿಕತೆಯಲ್ಲಿ ಬೂಸ್ಟ್ ಸಿಕ್ಕಿದೆ. ಉದಾಹರಣೆಗೆ GST ಆಗಿರ್ಬೋದು, ಇನ್ಸಾಲ್ವೆನ್ಸಿ, ಬ್ಯಾಂಕ್ರಪ್ಸಿ ಕೋಡ್ ಅನ್ನುವಂತಹ ಒಂದು ದಿವಾಳಿ ಮತ್ತು ಋಣಭಾರ ಕಾಯ್ದೆ ಅಂತ ಬರುತ್ತೆ, ಅದು ಋಣಭಾರ ಸಂಹಿತೆ ಅನ್ನೋದನ್ನು ಮಾಡಿರೋದ್ರಿಂದ ಏನು ಮಾಡಿದೆ, ನಮ್ಮ ಆರ್ಥಿಕತೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಇದ್ರ ವಿರುದ್ಧ ಕೆಲವೊಂದು ಪಾಯಿಂಟ್ಸ್ನ ಬರೀಬೇಕಲ್ವಾ. ಅಗೇನೆಸ್ಟ್ ಅಂದರೆ ಪ್ರತಿವಾದ ಅಂತ ಬರೆಯೋದು, ಪ್ರತಿವಾದ. ಓಕೆ, ಅದಕ್ಕೆ ಏನೇನಿದೆ ಅಂತ ನೋಡೋದಾದರೆ ಅನ್ಈಕ್ವಲ್ ಗ್ರೋತ್. ಮೊದಲನೇದಾಗಿ ಅನ್ಈಕ್ವಲ್ ಗ್ರೋತ್ ಅಂತ ಅಂದರೆ ಇಂಡಿಯನ್ ಎಕನಾಮಿ ಹ್ಯಾಸ್ ಗ್ರೋನ್ ಸ್ಟಡಿಲಿ, ದೇರ್ ಆರ್ ಕನ್ಸರ್ನ್ಸ್ ದ್ಯಾಟ್ ಬೆನಿಫಿಟ್ಸ್ ಇಸ್ ಗ್ರೋತ್ ಹ್ಯಾವ್ ನಾಟ್ ಬೀನ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ಅಂದರೆ ಸಮಾನವಾಗಿ ಲಾಭಾಂಶ ಹಂಚಿಕೆ ಆಗಿಲ್ಲ. ಉದಾಹರಣೆಗೆ ಶ್ರೀಮಂತರು ಶ್ರೀಮಂತರಾಗಿದ್ದಾರೆ, ಬಡವರು ಬಡವರಾಗೇ ಇದ್ದಾರೆ, ಈ ಸಮಸ್ಯೆ. ಓಕೆ, ನೆಕ್ಸ್ಟ್ ನಿರುದ್ಯೋಗ. ಡೆಸ್ಪೈಟ್ ದ ಗ್ರೋತ್ ಆಫ್ ಎಕನಾಮಿ ದೇರ್ ಆರ್ ಕನ್ಸರ್ನ್ಸ್ ಅಬೌಟ್ ಹೈ ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಪರ್ಟಿಕ್ಯುಲರ್ ಅಮಾಂಗ್ ಯಂಗ್ ಪೀಪಲ್. ಅಂದರೆ ಯುವಕರಿಗೆ ನಿರುದ್ಯೋಗ ಸಮಸ್ಯೆಗಳು ಇನ್ನೂ ಕೂಡ ಭಾರತದಲ್ಲಿ ಇದೆ. ನೆಕ್ಸ್ಟ್ ಇನ್ಈಕ್ವಾಲಿಟಿ, ಅಸಮಾನತೆ. There are concerns that Indian economy is becoming increasingly unequal, with a small elite benefiting disproportionately from growth, while the major of people continue to struggle. ಅಂದರೆ ಸಮಾನವಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಎಲ್ಲರಿಗೂ ಕೂಡ ಅಂತ ಹೇಳಿ. ಓಕೆ, ನಾನು ಯಾಕೆ ನಿಮಗೆ ಇಂಗ್ಲೀಷ್ನಲ್ಲಿ ಓದಿ ಹೇಳ್ತಾ ಇದ್ದೀನಿ ಇವುಗಳನ್ನೆಲ್ಲ, ಈ ಪದಗಳೆಲ್ಲ ನಿಮಗೆ ಪದೇ ರೂಢಿ ಆಗಬೇಕು. ನೀವು ಕೂಡ ಇಂಗ್ಲೀಷ್ನ ಓದೋಕೆ ರೂಢಿ ಮಾಡ್ಕೊಳ್ಬೇಕು. ನೀವು ಎಷ್ಟು ಇಂಗ್ಲೀಷ್ ಜಾಸ್ತಿ ಓದ್ತಿರೋ ಅಷ್ಟು ಚೆನ್ನಾಗಿ ನೀವು ಆನ್ಸರ್ನ ಬರೀತೀರಿ. ಓಕೆ, in conclusion, while steady GDP growth and low inflation have positive indicators for Indian economy. ಅಂದರೆ ಕೊನೆಯಲ್ಲಿ ಹೇಳಬೇಕಂತ ಅಂದರೆ ಈ ಸ್ಥಿರವಾದಂಥ GDP ಬೆಳವಣಿಗೆ ಮತ್ತು ಹಣದುಬ್ಬರವು ನಮಗೇನು ಮಾಡಿದೆ ಅಂತಂದರೆ ಭಾರತಕ್ಕೆ ಒಂದು ಒಳ್ಳೆಯ ಸೂಚಕವಾಗಿದೆ ನಮ್ಮ ಬೆಳವಣಿಗೆಗೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ಕನ್ಸಿಡರ್ ದ ವೈಡರ್ ಕಾಂಟೆಕ್ಸ್ಟ್ ಆ್ಯಂಡ್ ಚಾಲೆಂಜ್ ದ್ಯಾಟ್ ರಿಮೇನ್. ಅಂದರೆ ಇದರ ಹೊರತಾಗಿಯೂ ಕೂಡ ಹಲವಾರು ಸಮಸ್ಯೆಗಳು ನಮಗಿದೆ, ಅದರ ಬಗ್ಗೆ ನಾವು ಗಮನ ವಹಿಸಬೇಕು. ದ ಇಂಡಿಯನ್ ಗೌರ್ಮೆಂಟ್ ನೀಡ್ಸ್ ಟು ಅಡ್ರೆಸ್ ದ ಇಶ್ಯೂ ಆಫ್ ಇನ್ಇಕ್ವಾಲಿಟಿ, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಎಕ್ಸ್ಕ್ಲೂಷನ್. ಓಕೆ, ಅಂದರೆ ಅಸಮಾನತೆ, ನಿರುದ್ಯೋಗ ಮತ್ತು ಸಾಮಾಜಿಕವಾಗಿ ಹೊರಗುಳಿದವರನ್ನು ಗಮನ ಇಟ್ಕೊಂಡು ಸರ್ಕಾರ ಅವ್ರಿಗೂ ಕೂಡ ಬೆನಿಫಿಟ್ ಆಗುವಂಥ ಕೆಲಸಗಳನ್ನ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋದನ್ನು ಈ ಒಂದು ಪಾಯಿಂಟ್ನಲ್ಲಿ ಹೇಳಿದ್ದಾರೆ. ಸರಿ, ಇವತ್ತಿನ ಕ್ವಿಜ್ಜಿಗೆ ಸಾಕು. ಇದರ ಅಭಿಪ್ರಾಯವನ್ನು ನೀವು ಕಮೆಂಟ್ನಲ್ಲಿ ಬರೀರಿ. ಇನ್ನೂ ಏನಾದರೂ ನಿಮಗೆ ಅದ್ಭುತವಾದಂಥ ಐಡಿಯಾಗಳಿದ್ರೆ ನಮಗೆ ಕೊಡೋದನ್ನು ಮರಿಬೇಡಿ. ಕನ್ನಡ IAS ಅಕಾಡೆಮಿಗೆ ನಿಮ್ಮ ಈ ಸಲಹೆಗಳು ಬಹಳಷ್ಟು ಅನುಕೂಲ ಆಗ್ಬೋದು. ಅದರಿಂದ ಸಾವಿರಾರು ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.